ಇಬ್ಬರು ನಟರು, ಒಂದು ಕಡೆ ತೆಲಂಗಾಣ, ಆಂಧ್ರ ಪ್ರದೇಶ, ಮತ್ತೊಬ್ಬರು ಕನ್ನಡದ ನಟ. ಒಬ್ಬರು ಅಂದರ್, ಮತ್ತೊಬ್ಬರು ಬಾಹರ್. ಒಬ್ಬರು ಒಳಗಿದ್ದಾರೆ, ಇಲ್ಲಿ ತನಕ ಒಳಗಿದ್ದವರು ಹೊರಗೆ ಬಂದಿದ್ದಾರೆ. ಅಂದರ್ ಬಾಹರ್. ಅಲ್ಲು ಅರ್ಜುನ್ ಅಂದರ್, ದರ್ಶನ್ ಬಾಹರ್. ಕೊನೆಗೂ ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಪವಿತ್ರ ಗೌಡಗೂ ನ್ಯಾಯಾಲಯ ಸಿಹಿ ಸುದ್ದಿ ನೀಡಿದೆ. ಇದರೊಂದಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳು 5 ಜನ ಆಗಲಿಕ್ಕಿದ್ದಾರೆ. ಬಹುತೇಕ 12 ಜನ ಇಲ್ಲಿ ತನಕ ರಿಲೀಸ್ ಆಗಿದ್ದಾರೆ. ಇನ್ನು 5 ಜನ ರಿಲೀಸ್ ಆಗಲಿದ್ದಾರೆ. ಸೊ ಹಾಗಾಗಿ ದರ್ಶನ್ ಅಭಿಮಾನಿಗಳಿಗೆ ಇದು ಅತ್ಯಂತ ಸಿಹಿ ಸುದ್ದಿ. ಏನೆಲ್ಲ ಆಯ್ತು ಇವತ್ತು, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ಜೊತೆ ಪವಿತ್ರ ಗೌಡಗೂ ಸಿಹಿ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡಗೆ ಇಂದು ಸಿಹಿ ಸುದ್ದಿ ಸಿಕ್ಕಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಗೆಳತಿ ಅಂತ ಹೇಳಲಾಗ್ತಾ ಇರುವಂತಹ ಪವಿತ್ರ ಗೌಡ ಏವನ್ನಾಗಿದ್ದು ಹರಪ್ಪನ ಅಗ್ರಹಾರದಲ್ಲೇ ಕಂಬಿಯನ್ನ ಎಣಿಸ್ತಾ ಇದ್ರು. ಇದೀಗ ಆಕೆಗೂ ಜಾಮೀನು ಸಿಕ್ಕಿದೆ. ಇತ್ತ ಮೆಡಿಕಲ್ ಬೇಲ್ ಮೇಲೆ ಹೊರಗೆ ಬಂದ ದರ್ಶನ್ಗೂ ಬೇಲ್ ಭಾಗ್ಯ ಸಿಕ್ಕಿದೆ. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠ ಮಹತ್ವದ ಆದೇಶವನ್ನ ನೀಡಿದ್ದು ದರ್ಶನ್, ಪವಿತ್ರ ಗೌಡ, ನಾಗರಾಜು, ಎಂ ಲಕ್ಷ್ಮಣ್, ಅನುಕುಮಾರ್ ಅಲಿಯಾಸ್ ಅನು, ಜಗದೀಶ್ ಅಲಿಯಾಸ್ ಜಗ್ಗ ಹಾಗೆ ಪ್ರದೋಷ್ಗೆ ಜಾಮೀನನ್ನ ಮಂಜೂರು ಮಾಡಿದೆ. ಪೊಲೀಸ್ನವರೇ ಒಂದು ಟವರ್ ಲೊಕೇಶನ್ ಅನ್ನು ಸಲ್ಲಿಸಿರ್ತಾರೆ. ಆ ಟವರ್ ಲೊಕೇಶನ್ನಲ್ಲಿ ಈ 6 ಮತ್ತು 7ನೇ ಆರೋಪಿಗಳ ಇರುವಿಕೆ ಎಲ್ಲಿಯೂ ಸಹ ಕಂಡುಬರೋದಿಲ್ಲ. ಮೂರನೇದಾಗಿ ತಾಂತ್ರಿಕ ಸಾಕ್ಷಿಗಳು ಏನು ಪೊಲೀಸ್ನವರು ಭಾಳಷ್ಟು ತಾಂತ್ರಿಕ ಸಾಕ್ಷಿಗಳು ಇದೆ ಅನ್ನೋ ರೀತಿಯಲ್ಲಿ ಏನು ಬಿಂಬಿಸಿದ್ರು, ಆ ಎಲ್ಲ ತಾಂತ್ರಿಕ ಸಾಕ್ಷಿಗಳು ಅದು ಬಹಳಷ್ಟು ಅನುಮಾನಗಳು, ಭಾಳಷ್ಟು ಲೂಪ್ ಹೋಲ್ಸ್ ಅದರಲ್ಲಿ ಕಂಡುಬರ್ತಿತ್ತು. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವೇನು ನ್ಯಾಯಾಲಯದ ಮುಂದೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಂಡು ಕೊಟ್ಟಿದ್ವಿ, ಅದು ಇವತ್ತು ಒಂದು ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಕೊಲೆ ಕೇಸ್ನಲ್ಲಿ ಜೂನ್ 11ರಂದು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಬಂಧನವಾಗಿತ್ತು. ಮಧ್ಯಂತರ ಜಾಮೀನಿನ ಮೇಲೆ ನಟ ದರ್ಶನ್ ಅಕ್ಟೋಬರ್ 30ರಂದೇ ಜೈಲಿನಿಂದ ಹೊರ ಬಂದಿದ್ರು. ಆದರೆ ಪವಿತ್ರ ಗೌಡ ಕಳೆದ 6 ತಿಂಗಳಿಂದ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲೇ ಇದ್ರು. ಸದ್ಯ ಜಾಮೀನು ಸಿಕ್ಕಿದ್ದು ಹೊರ ಬರಲಿದ್ದಾರೆ. 6 ತಿಂಗಳಿಂದ ಮಗಳು ಜೈಲಲ್ಲಿದ್ರು. ದುಃಖ ಇತ್ತು ಆ ಸಂದರ್ಭದಲ್ಲಿ, ಏನಾಗುತ್ತೆ ಏನು ಅಂತ. ಈ ಒಂದು ಇನ್ಸಿಡೆಂಟ್ ಅಲ್ಲಿ ಏನಂತಂದ್ರೆ ಪವಿತ್ರ ಗೌಡ ಅವ್ರದ್ದು ಯಾವುದೇ ತರದ ಪಾತ್ರ ಏನಂತಂದ್ರೆ ಇರ್ಲಿಲ್ಲ. ಆ ಒಂದು ಗ್ರೌಂಡ್ಸ್ ಮೇಲೆ ಏನಂತಂದ್ರೆ A1 ಆರೋಪಿಗೆ ಏನಂದ್ರೆ ಬೇಲ್ ಆಗಿದೆ ಸರ್. ಈಗ ಜಾಮೀನು ಪ್ರಕ್ರಿಯೆ ಅಂದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಇವತ್ತೇ ಹೊರಗಡೆ ಬರ್ತಾರಾ ಅಥವಾ ಹೇಗೆ? ಯಾಕಂದ್ರೆ ಲೋವರ್ ಕೋರ್ಟ್ ಅಲ್ಲಿ ಒಂದಷ್ಟು ಷರತ್ತುಗಳನ್ನ ಕಂಪ್ಲೀಟ್ ಮಾಡಬೇಕು ಸರ್. ನಮ್ಗೆ ಇಲ್ಲಿ ಏನ್ ಷರತ್ತು ನೀಡಿ ಬೇಲ್ ಆರ್ಡರ್ ಆಗಿದೆ ಅನ್ನೋದು ಏನಂತಂದ್ರೆ ನಮ್ಗೆ ಮಂಡೇ ನಮ್ಗೆ ಕನ್ಫರ್ಮ್ ಆಗುತ್ತೆ ಸರ್. ಸೊ ಹಾಗಾಗಿ ಮಂಡೇ ಆನ್ವರ್ಡ್ಸ್ ಏನಂತಂದ್ರೆ ಅವರು ರಿಲೀಸ್ ಆಗ್ತಾರೆ ಸರ್. ಇವತ್ತು ಹೊರಗಡೆ ಬರೋದಿಲ್ಲ? ಇಲ್ಲ ಸರ್, ಇವತ್ತಿಲ್ಲ. ನಟ ದರ್ಶನ್ಗೆ ನೀಡಿದ್ದ ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪೊಲೀಸ್ ಇಲಾಖೆ ಅರ್ಜಿಯನ್ನ ಸಲ್ಲಿಸಿದೆ. ಇದೀಗ ಎಲ್ಲ ಆರೋಪಿಗಳ ಸಾಮಾನ್ಯ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಬ್ಬರು ನಟರು, ಒಂದು ಕಡೆ ತೆಲಂಗಾಣ, ಆಂಧ್ರ ಪ್ರದೇಶ, ಮತ್ತೊಬ್ಬರು ಕನ್ನಡದ ನಟ. ಒಬ್ಬರು ಅಂದರ್, ಮತ್ತೊಬ್ಬರು ಬಾಹರ್. ಒಬ್ಬರು ಒಳಗಿದ್ದಾರೆ, ಇಲ್ಲಿ ತನಕ ಒಳಗಿದ್ದವರು ಹೊರಗೆ ಬಂದಿದ್ದಾರೆ. ಅಂದರ್ ಬಾಹರ್. ಅಲ್ಲು ಅರ್ಜುನ್ ಅಂದರ್, ದರ್ಶನ್ ಬಾಹರ್. ಕೊನೆಗೂ ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಪವಿತ್ರ ಗೌಡಗೂ ನ್ಯಾಯಾಲಯ ಸಿಹಿ ಸುದ್ದಿ ನೀಡಿದೆ. ಇದರೊಂದಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳು 5 ಜನ ಆಗಲಿಕ್ಕಿದ್ದಾರೆ. ಬಹುತೇಕ 12 ಜನ ಇಲ್ಲಿ ತನಕ ರಿಲೀಸ್ ಆಗಿದ್ದಾರೆ. ಇನ್ನು 5 ಜನ ರಿಲೀಸ್ ಆಗಲಿದ್ದಾರೆ. ಸೊ ಹಾಗಾಗಿ ದರ್ಶನ್ ಅಭಿಮಾನಿಗಳಿಗೆ ಇದು ಅತ್ಯಂತ ಸಿಹಿ ಸುದ್ದಿ. ಏನೆಲ್ಲ ಆಯ್ತು ಇವತ್ತು, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ಜೊತೆ ಪವಿತ್ರ ಗೌಡಗೂ ಸಿಹಿ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡಗೆ ಇಂದು ಸಿಹಿ ಸುದ್ದಿ ಸಿಕ್ಕಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಗೆಳತಿ ಅಂತ ಹೇಳಲಾಗ್ತಾ ಇರುವಂತಹ ಪವಿತ್ರ ಗೌಡ ಏವನ್ನಾಗಿದ್ದು ಹರಪ್ಪನ ಅಗ್ರಹಾರದಲ್ಲೇ ಕಂಬಿಯನ್ನ ಎಣಿಸ್ತಾ ಇದ್ರು.
ಇದೀಗ ಆಕೆಗೂ ಜಾಮೀನು ಸಿಕ್ಕಿದೆ. ಇತ್ತ ಮೆಡಿಕಲ್ ಬೇಲ್ ಮೇಲೆ ಹೊರಗೆ ಬಂದ ದರ್ಶನ್ಗೂ ಬೇಲ್ ಭಾಗ್ಯ ಸಿಕ್ಕಿದೆ. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠ ಮಹತ್ವದ ಆದೇಶವನ್ನ ನೀಡಿದ್ದು, ದರ್ಶನ್, ಪವಿತ್ರ ಗೌಡ, ನಾಗರಾಜು, ಎಂ ಲಕ್ಷ್ಮಣ್, ಅನುಕುಮಾರ್ ಅಲಿಯಾಸ್ ಅನು, ಜಗದೀಶ್ ಅಲಿಯಾಸ್ ಜಗ್ಗ ಹಾಗೆ ಪ್ರದೋಷ್ಗೆ ಜಾಮೀನನ್ನ ಮಂಜೂರು ಮಾಡಿದೆ. ಪೊಲೀಸ್ನವರೇ ಒಂದು ಟವರ್ ಲೊಕೇಶನ್ ಅನ್ನು ಸೆಲ್ಸಿರ್ತಾರೆ. ಆ ಟವರ್ ಲೊಕೇಶನ್ನಲ್ಲಿ ಈ 6 ಮತ್ತು 7ನೇ ಆರೋಪಿಗಳ ಇರುವಿಕೆ ಎಲ್ಲಿಯೂ ಸಹ ಕಂಡುಬರೋದಿಲ್ಲ. ಮೂರನೇದಾಗಿ ತಾಂತ್ರಿಕ ಸಾಕ್ಷಿಗಳು ಏನು ಪೊಲೀಸ್ನವರು ಭಾಳಷ್ಟು ತಾಂತ್ರಿಕ ಸಾಕ್ಷಿಗಳು ಇದೆ ಅನ್ನೋ ರೀತಿಯಲ್ಲಿ ಏನು ಬಿಂಬಿಸಿದ್ರು, ಆ ಎಲ್ಲ ತಾಂತ್ರಿಕ ಸಾಕ್ಷಿಗಳು ಅದು ಬಹಳಷ್ಟು ಅನುಮಾನಗಳು, ಭಾಳಷ್ಟು ಲೂಪ್ ಹೋಲ್ಸ್ ಅದರಲ್ಲಿ ಕಂಡುಬರ್ತಿತ್ತು. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವೇನು ನ್ಯಾಯಾಲಯದ ಮುಂದೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಂಡು ಕೊಟ್ಟಿದ್ವಿ, ಅದು ಇವತ್ತು ಒಂದು ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಕೊಲೆ ಕೇಸ್ನಲ್ಲಿ ಜೂನ್ 11ರಂದು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಬಂಧನವಾಗಿತ್ತು. ಮಧ್ಯಂತರ ಜಾಮೀನಿನ ಮೇಲೆ ನಟ ದರ್ಶನ್ ಅಕ್ಟೋಬರ್ 30ರಂದೇ ಜೈಲಿನಿಂದ ಹೊರ ಬಂದಿದ್ರು. ಆದರೆ ಪವಿತ್ರ ಗೌಡ ಕಳೆದ 6 ತಿಂಗಳಿಂದ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲೇ ಇದ್ರು. ಸದ್ಯ ಜಾಮೀನು ಸಿಕ್ಕಿದ್ದು ಹೊರ ಬರಲಿದ್ದಾರೆ. 6 ತಿಂಗಳಿಂದ ಮಗಳು ಜೈಲಲ್ಲಿ ಇದ್ರು. ದುಃಖ ಇತ್ತು ಆ ಸಂದರ್ಭದಲ್ಲಿ, ಏನಾಗುತ್ತೆ ಏನು ಅಂತ. ಈ ಒಂದು ಇನ್ಸಿಡೆಂಟ್ ಅಲ್ಲಿ ಏನಂತಂದ್ರೆ ಪವಿತ್ರ ಗೌಡ ಅವ್ರದ್ದು ಯಾವುದೇ ತರದ ಪಾತ್ರ ಏನಂತಂದ್ರೆ ಇರ್ಲಿಲ್ಲ. ಆ ಒಂದು ಗ್ರೌಂಡ್ಸ್ ಮೇಲೆ ಏನಂತಂದ್ರೆ A1 ಆರೋಪಿಗೆ ಏನಂದ್ರೆ ಬೇಲ್ ಆಗಿದೆ ಸರ್. ಈಗ ಜಾಮೀನು ಪ್ರಕ್ರಿಯೆ ಅಂದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಇವತ್ತೇ ಹೊರಗಡೆ ಬರ್ತಾರಾ ಅಥವಾ ಹೇಗೆ? ಯಾಕಂದ್ರೆ ಲೋವರ್ ಕೋರ್ಟ್ ಅಲ್ಲಿ ಒಂದಷ್ಟು ಷರತ್ತುಗಳನ್ನ ಕಂಪ್ಲೀಟ್ ಮಾಡಬೇಕು ಸರ್. ನಮಗೆ ಇಲ್ಲಿ ಏನು ಷರತ್ತು ನೀಡಿ ಬೇಲ್ ಆರ್ಡರ್ ಆಗಿದೆ ಅನ್ನೋದು ಏನಂತಂದ್ರೆ ನಮಗೆ ಮಂಡೇ ನಮಗೆ ಕನ್ಫರ್ಮ್ ಆಗುತ್ತೆ ಸರ್. ಸೊ ಹಾಗಾಗಿ ಮಂಡೇ ಆನ್ವರ್ಡ್ಸ್ ಏನಂತಂದ್ರೆ ಅವರು ರಿಲೀಸ್ ಆಗ್ತಾರೆ ಸರ್. ಅಂದ್ರೆ ಇವತ್ತು ಹೊರಗಡೆ ಬರೋದಿಲ್ಲ? ಇಲ್ಲ ಸರ್, ಇವತ್ತಿಲ್ಲ. ನಟ ದರ್ಶನ್ಗೆ ನೀಡಿದ್ದ ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪೊಲೀಸ್ ಇಲಾಖೆ ಅರ್ಜಿಯನ್ನ ಸಲ್ಲಿಸಿದೆ. ಇದೀಗ ಎಲ್ಲ ಆರೋಪಿಗಳ ಸಾಮಾನ್ಯ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಬ್ಬರು ನಟರು, ಒಂದು ಕಡೆ ತೆಲಂಗಾಣ, ಆಂಧ್ರ ಪ್ರದೇಶ, ಮತ್ತೊಬ್ಬರು ಕನ್ನಡದ ನಟ. ಒಬ್ಬರು ಅಂದರ್, ಮತ್ತೊಬ್ಬರು ಬಾಹರ್. ಒಬ್ಬರು ಒಳಗಿದ್ದಾರೆ, ಇಲ್ಲಿ ತನಕ ಒಳಗಿದ್ದವರು ಹೊರಗೆ ಬಂದಿದ್ದಾರೆ. ಅಂದರ್ ಬಾಹರ್. ಅಲ್ಲು ಅರ್ಜುನ್ ಅಂದರ್, ದರ್ಶನ್ ಬಾಹರ್. ಕೊನೆಗೂ ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಪವಿತ್ರ ಗೌಡಗೂ ನ್ಯಾಯಾಲಯ ಸಿಹಿ ಸುದ್ದಿ ನೀಡಿದೆ. ಇದರೊಂದಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳು 5 ಜನ ಆಗಲಿಕ್ಕಿದ್ದಾರೆ. ಬಹುತೇಕ 12 ಜನ ಇಲ್ಲಿ ತನಕ ರಿಲೀಸ್ ಆಗಿದ್ದಾರೆ. ಇನ್ನು 5 ಜನ ರಿಲೀಸ್ ಆಗಲಿದ್ದಾರೆ. ಸೊ ಹಾಗಾಗಿ ದರ್ಶನ್ ಅಭಿಮಾನಿಗಳಿಗೆ ಇದು ಅತ್ಯಂತ ಸಿಹಿ ಸುದ್ದಿ. ಏನೆಲ್ಲ ಆಯ್ತು ಇವತ್ತು, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ಜೊತೆ ಪವಿತ್ರ ಗೌಡಗೂ ಸಿಹಿ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡಗೆ ಇಂದು ಸಿಹಿ ಸುದ್ದಿ ಸಿಕ್ಕಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಗೆಳತಿ ಅಂತ ಹೇಳಲಾಗ್ತಾ ಇರುವಂತಹ ಪವಿತ್ರ ಗೌಡ A1 ಆಗಿದ್ದು, ಹರಪ್ಪನ ಅಗ್ರಹಾರದಲ್ಲೇ ಕಂಬಿಯನ್ನ ಎಣಿಸ್ತಾ ಇದ್ರು. ಇದೀಗ ಆಕೆಗೂ ಜಾಮೀನು ಸಿಕ್ಕಿದೆ. ಇತ್ತ ಮೆಡಿಕಲ್ ಬೇಲ್ ಮೇಲೆ ಹೊರಗೆ ಬಂದ ದರ್ಶನ್ಗೂ ಬೇಲ್ ಭಾಗ್ಯ ಸಿಕ್ಕಿದೆ. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠ ಮಹತ್ವದ ಆದೇಶವನ್ನ ನೀಡಿದ್ದು, ದರ್ಶನ್, ಪವಿತ್ರ ಗೌಡ, ನಾಗರಾಜು, ಎಂ ಲಕ್ಷ್ಮಣ್, ಅನುಕುಮಾರ್ ಅಲಿಯಾಸ್ ಅನು, ಜಗದೀಶ್ ಅಲಿಯಾಸ್ ಜಗ್ಗ ಹಾಗೆ ಪ್ರದೋಷ್ಗೆ ಜಾಮೀನನ್ನ ಮಂಜೂರು ಮಾಡಿದೆ. ಪೊಲೀಸ್ನವರೇ ಒಂದು ಟವರ್ ಲೊಕೇಶನ್ ಅನ್ನು ಸೆಲ್ಸಿರ್ತಾರೆ. ಆ ಟವರ್ ಲೊಕೇಶನ್ನಲ್ಲಿ ಈ 6 ಮತ್ತು 7ನೇ ಆರೋಪಿಗಳ ಇರುವಿಕೆ ಎಲ್ಲಿಯೂ ಸಹ ಕಂಡುಬರೋದಿಲ್ಲ. ಮೂರನೇದಾಗಿ ತಾಂತ್ರಿಕ ಸಾಕ್ಷಿಗಳು ಏನು ಪೊಲೀಸ್ನವರು ಭಾಳಷ್ಟು ತಾಂತ್ರಿಕ ಸಾಕ್ಷಿಗಳು ಇದೆ ಅನ್ನೋ ರೀತಿಯಲ್ಲಿ ಏನು ಬಿಂಬಿಸಿದ್ರು, ಆ ಎಲ್ಲ ತಾಂತ್ರಿಕ ಸಾಕ್ಷಿಗಳು ಅದು ಬಹಳಷ್ಟು ಅನುಮಾನಗಳು, ಭಾಳಷ್ಟು ಲೂಪ್ ಹೋಲ್ಸ್ ಅದರಲ್ಲಿ ಕಂಡುಬರ್ತಿತ್ತು. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವೇನು ನ್ಯಾಯಾಲಯದ ಮುಂದೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಂಡು ಕೊಟ್ಟಿದ್ವಿ, ಅದು ಇವತ್ತು ಒಂದು ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಕೊಲೆ ಕೇಸ್ನಲ್ಲಿ ಜೂನ್ 11ರಂದು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಬಂಧನವಾಗಿತ್ತು. ಮಧ್ಯಂತರ ಜಾಮೀನಿನ ಮೇಲೆ ನಟ ದರ್ಶನ್ ಅಕ್ಟೋಬರ್ 30ರಂದೇ ಜೈಲಿನಿಂದ ಹೊರ ಬಂದಿದ್ರು. ಆದರೆ ಪವಿತ್ರ ಗೌಡ ಕಳೆದ 6 ತಿಂಗಳಿಂದ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲೇ ಇದ್ರು. ಸದ್ಯ ಜಾಮೀನು ಸಿಕ್ಕಿದ್ದು ಹೊರ ಬರಲಿದ್ದಾರೆ.
ಖುಷಿಯಾಗಿದೆ 6 ತಿಂಗಳಿಂದ ಮಗಳು ಜೈಲಲ್ಲಿ ಇದ್ರು ದುಃಖ ಇತ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಏನು ಅಂತ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಏನಂತಂದ್ರೆ ಪವಿತ್ರ ಗೌಡ ಅವ್ರದ್ದು ಯಾವುದೇ ತರದ ಪಾತ್ರ ಏನಂತಂದ್ರೆ ಇರ್ಲಿಲ್ಲ. ಆ ಒಂದು ಗ್ರೌಂಡ್ಸ್ ಮೇಲೆ ಏನಂತಂದ್ರೆ A1 ಆರೋಪಿಗೆ ಏನಂದ್ರೆ ಬೇಲ್ ಆಗಿದೆ ಸರ್. ಈಗ ಜಾಮೀನು ಪ್ರಕ್ರಿಯೆ ಅಂದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಇವತ್ತೇ ಹೊರಗಡೆ ಬರ್ತಾರಾ ಅಥವಾ ಹೇಗೆ? ಯಾಕಂದ್ರೆ ಲೋವರ್ ಕೋರ್ಟ್ ಅಲ್ಲಿ ಒಂದಷ್ಟು ಷರತ್ತುಗಳನ್ನ ಕಂಪ್ಲೀಟ್ ಮಾಡಬೇಕು ಸರ್. ನಮಗೆ ಇಲ್ಲಿ ಏನು ಷರತ್ತು ನೀಡಿ ಬೇಲ್ ಆರ್ಡರ್ ಆಗಿದೆ ಅನ್ನೋದು ಏನಂತಂದ್ರೆ ನಮಗೆ ಮಂಡೇ ನಮಗೆ ಕನ್ಫರ್ಮ್ ಆಗುತ್ತೆ ಸರ್. ಸೊ ಹಾಗಾಗಿ ಮಂಡೇ ಆನ್ವರ್ಡ್ಸ್ ಏನಂತಂದ್ರೆ ಅವರು ರಿಲೀಸ್ ಆಗ್ತಾರೆ ಸರ್. ಅಂದ್ರೆ ಇವತ್ತು ಹೊರಗಡೆ ಬರೋದಿಲ್ಲ? ಇಲ್ಲ ಸರ್, ಇವತ್ತಿಲ್ಲ. ನಟ ದರ್ಶನ್ಗೆ ನೀಡಿದ್ದ ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಪೊಲೀಸ್ ಇಲಾಖೆ ಅರ್ಜಿಯನ್ನ ಸಲ್ಲಿಸಿದೆ. ಇದೀಗ ಎಲ್ಲ ಆರೋಪಿಗಳ ಸಾಮಾನ್ಯ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.